ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇದು ಫ್ರೈಡೇ ವ್ಲಾಗು. ಸೊ ನಿಮಗೆ ಸಿಂಪಲ್ಲಾಗಿ ಲಕ್ಸುರಿನ ಹೇಗೆ ಅಟ್ರ್ಯಾಕ್ಟ್ ಮಾಡೋದು ಅಂತ ಟಿಪ್ಸು ಸಹಿತ ನಾನು ನಿಮಗೆ ಹೇಳ್ತೀನಿ. ಈ ವ್ಲಾಗ್ನ ಪೂರ್ತಿ ವಿಡಿಯೋ ನೋಡಿ. ಅಷ್ಟೇ ಅಲ್ಲ, ಸೊ ಇವತ್ತು ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದೊಂದು ವಿಷಯ ಎಲ್ಲರ ಜೊತೆ ಶೇರ್ ಮಾಡಲೇಬೇಕು. ನಾನೊಂದು 6 ಮಂತ್ಸಿಂದ ಒಂದು ಮ್ಯಾಜಿಕಲ್ ಡ್ರಿಂಕ್ನ ಕುಡಿತಾ ಇದ್ದೀನಿ. ಸೊ ಅದನ್ನು ನನಗೆ ಎಷ್ಟು ಬೆನಿಫಿಟ್ ಆಗಿದೆ, ಅದೆಷ್ಟು ನನಗೆ ನನ್ನ ಸ್ಕಿನ್ನು, ನನ್ನ ಹೇರ್ಸು, ಇವಾಗ ನಾನು 30+ ಆದರೂ ಸಹಿತ 20s ಥರ ಕಾಣ್ತಾ ಇದ್ದೀನಿ. ಅದನ್ನ ನನಗೆ ನಂಬಕ್ಕಾಗ್ತಾ ಇಲ್ಲ. ಸೊ ನಾನು ನಿಮಗೂ ಅದನ್ನು ಆ ಮ್ಯಾಜಿಕಲ್ ಸೀಕ್ರೆಟ್ನ ಶೇರ್ ಮಾಡಬೇಕು ಅಂತೀನಿ. ಪೂರ್ತಿ ವಿಡಿಯೋನ ತಪ್ಪದೆ ನೋಡಿ. ಸೊ ಇವತ್ತು ನಂದು ರೆಸ್ಟೇ, ಅಂದರೆ ನಾನು ಇವತ್ತು ಪೂಜೆ ಏನು ಮಾಡೋದಿಲ್ಲ. ದೇವರೇ ನಮಗೊಂದು 5 ದಿನ ಹೆಣ್ಮಕ್ಳಿಗೆ ರೆಸ್ಟ್ ಮಾಡಲಿಕ್ಕೆ ಅಂತ ಕೊಟ್ಟಾಗ ನಾವು ಯಾಕೆ ಕಷ್ಟಪಟ್ಟು ಮಾಡಬೇಕು ಅಂತ ನಾನು 5 ದಿನ ಪೂಜೆ ಮಾಡೋದಿಲ್ಲ. ಸೊ ರೆಸ್ಟ್ದೇ ಆಗಿರೋದ್ರಿಂದ ನಾನು ಈ ವ್ಲಾಗ್ನ, ಅಂದರೆ ಎಸ್ಪೆಷಲಿ ಮಾರ್ನಿಂಗ್ ರೂಟೀನ್ ಏನು ಮಾಡ್ತೀನಿ ಪಟ ಅಂತೇಳಿ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡೆ. ಮಾರ್ನಿಂಗ್ ಎತ್ಕೊಳ್ಳೆ ನಾನು ಫಸ್ಟ್ ಗಿಡಕ್ಕೆಲ್ಲ ನೀರು ಬಿಟ್ಬಿಟ್ಟೆ. ಸೊ ಫ್ರೀ ಆಗಿರೋದ್ರಿಂದ ನಮ್ಗೆ ಗಾಂಚಲಿ ಬೇಕು ನೋಡಿ, ಈ ಚಳಿ ಆರಾಮ ಮಲ್ಕೊಂಡಿದೆ. ಈಶಾ ಹೇಳೋಕ್ಕಿಂತ ಮುಂಚೆ ನಾನೆಲ್ಲ ಕೆಲಸ ಮಾಡ್ಕೋಬೇಕು. ಸೊ ಫಸ್ಟ್ ಅವಳಿಗೆ ಪಲಾವೆಲ್ಲ ಮಾಡಿಟ್ಬಿಟ್ಟು ಜ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೇ ನೋಡಿ ನನ್ನ ಮ್ಯಾಜಿಕ್ ಐಟಮ್ಸು. ಒಂದು ಪ್ರೊಮೊಗ್ರೆನೇಟು ಅಂದರೆ ದಾಳಿಂಬೆ, ಒಂದು ಕ್ಯಾರೆಟು, ಒಂದು ಆ್ಯಪಲ್, ಒಂದು ಬೀಟ್ರೋಟು, ಒಂದು ಆಮ್ಲ. ಬೇಕಾದ್ರೆ ಸ್ವೀಟ್ನೆಸ್ಸಿಗೆ 4 ಡೇಟ್ಸ್ ಅಂದರೆ ಖರ್ಜೂರಗಳನ್ನ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಸ್ಕ್ರೇಪ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ ಮಿಕ್ಸಿ ಮಾಡ್ತೀನಿ. ಸೊ ನಿಮಗೆ ಗೊತ್ತೇ ಇದೆ, ಬೀಟ್ರೂಟಲ್ಲಿ ಹೈ ನೈಟ್ರೇಟ್ ಕಂಟೆಂಟ್ ಇರೋದ್ರಿಂದ ಬ್ಲಡ್ ಪ್ರೆಷರ್ ಲೋ ಮಾಡುತ್ತೆ, ಸರ್ಕ್ಯುಲೇಷನ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡು, ಮತ್ತು ಈ ಎಲ್ಲ ಇಂಡಿಗ್ರೆಂಟ್ಸಲ್ಲಿ ಆ್ಯಪಲ್ಲು, ಕ್ಯಾರೆಟು ಮತ್ತು ಪ್ರೊಮೊಗ್ರೆನೇಟ್ ಎಲ್ಲದರಲ್ಲೂ ವಿಟಮಿನ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಹೈ ಇರೋದ್ರಿಂದ ಆಬ್ವಿಯಸ್ಲಿ ನಮ್ಮ ಏಜ್ನ ಡಿಲೇ ಮಾಡ್ತಾ ಹೋಗುತ್ತೆ. ನಮ್ಮ ಸ್ಕಿನ್ ಎಲಾಸ್ಟಿಟಿ ಇಂಪ್ರೂವ್ ಮಾಡುತ್ತೆ, ಅಂದರೆ ಸ್ಕಿನ್ನ ಜಾಸ್ತಿ ಟೈಟ್ ಮಾಡುತ್ತೆ. ಕ್ಯಾರೆಟ್ ಅಂತೂ ಗೊತ್ತೇ ಇದೆ, ರಿಚ್ ಇನ್ ಡಯಟರಿ ಫೈಬರ್. ಸೊ ಅದು ಡೈಜೆಷನಿಗೆ ತುಂಬ ಹೆಲ್ಪ್ ಮಾಡೋದಲ್ಲದೆ ಐಸಿಗೆ ಮತ್ತು ಸ್ಕಿನ್ಗೆ, ಆಮ್ಲ ಆಗಿರ್ಬೋದು, ಪ್ರತಿಯೊಂದೂ ನಮ್ಮ ಹೇರ್ಸ್ ಗ್ರೋತಿನ ಹೇರ್ ಕ್ವಾಲಿಟಿನೂ ತುಂಬ ಇಂಪ್ರೂವ್ ಮಾಡುತ್ತೆ, ಮತ್ತು ಹೇರ್ಸ್ ಗ್ರೋತು ಸಹಿತ ಈಸಿಯಾಗಿ ಇಂಪ್ರೂವ್ ಆಗುತ್ತೆ. ಅದು ಸೀಸನ್ ಆಗಿರೋದ್ರಿಂದ ನಮ್ಮ ಮನೇಲಿ ಇವತ್ತು ಸ್ಟ್ರಾಬೆರಿ ಸೀಸನ್ ಆಗೋದ್ರಿಂದ ಅದನ್ನು ಯಾಕೆ ನಾನು ಮಿಸ್ ಮಾಡಲಿ ಅಂತ ಹೇಳ್ಕೊಂಡು ಸ್ಟ್ರಾಬೆರಿನೂ ಸಹಿತ ನಾನು ಜ್ಯೂಸಿಗೆ ಮಾಡ್ತಾಯಿದ್ದೀನಿ. ಸೊ ಬಿಸಿನೀರಲ್ಲಿ ತೊಳಿತೀನಿ ಸ್ಟ್ರಾಬೆರಿನ, ಯಾಕೆಂದರೆ ಸ್ಟ್ರಾಬೆರಿಗೆ ಹೈ ಪೆಸ್ಟಿಸೈಡ್ಸ್ ಇರುತ್ತೆ. ಡೈರೆಕ್ಟಾಗಿ ಅದಕ್ಕೆ ಹಾಕಿರೋದ್ರಿಂದ ತುಂಬ ಡೇಂಜರ್ ಹಾಗೆ ತೊಗೊಳೋದಕ್ಕೆ. ಫಸ್ಟು ನಾರ್ಮಲ್ ವಾಟ್ರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಬಿಸಿನೀರಲ್ಲಿ ಉಪ್ಪು ಹಾಕಿ ತೊಳಿತೀನಿ ನಾನು. ಸೊ ನೋಡಿ, ಬಿಸಿ ಅಂತ ಕಾಣಿಸ್ತಿದೆಯಾ ಬಿಸಿನೀರು. ಸೊ ಬಿಸಿನೀರಲ್ಲಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ತೊಳಿತೀನಿ. ಅದಾದಮೇಲೆ ಅದನ್ನು ನಾನು ಕಟ್ ಮಾಡಿ ಮಿಕ್ಸಿ ಮಾಡ್ತೀನಿ. ಹಾಗೆ ಯಾವತ್ತೂ ತೊಗೋಬೇಡಿ ಸ್ಟ್ರಾಬೆರಿ, ಅದರೊಳಗೆ ತುಂಬ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ, ಕೆಮಿಕಲ್ಸು, ಅದಕ್ಕೋಸ್ಕರ. ಸೊ ಈವನ್ ನಾನು ಡೇಟ್ಸು ಸಹಿತ ಇದೇ ರೀತಿ ಬಿಸಿನೀರಲ್ಲಿ ತೊಳಿತೀನಿ. ಸೊ ಇದೆಲ್ಲದೂ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಆ್ಯಪಲ್ಲು, ಕ್ಯಾರೆಟು, ಬೀಟ್ರೋಟು, ಸೊ ಇದೆಲ್ಲದೂ ಸಹಿತ ನಾನು ಮಿಕ್ಸಿ ಮಾಡ್ಕೊತೀನಿ ಬ್ಲೆಂಡರಲ್ಲಿ. ಈವನ್ ಸೋಕ್ಡ್ ದ್ರಾಕ್ಷಿ, ರಾತ್ರಿನೇ ನೆನೆಸಿಟ್ಟಿರ್ತೀನಿ ದ್ರಾಕ್ಷಿನ. ಅದನ್ನು ನಾನು ಬೆಳಗ್ಗೆ ಹಾಗೆ ತಿನ್ನಬೇಕು, ಬಟ್ ನನ್ನ ಮಗಳು ಹಾಗೆ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಇದ್ರೊಳಗಡೆ ಹಾಕ್ಬಿಡ್ತೀನಿ ನಾನು. ಸೊ ಅದು ಸೋಕ್ಟ್, ಅದು ನಿಮಗೆ ಗೊತ್ತಿದೆ, ಅಯನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದರೊಳಗಡೆ ಅಂತ. ದ್ರಾಕ್ಷಿಯಲ್ಲಿ ಅದು ತಿಂದರೆ ತುಂಬಾ ಡೈಜೆಷನ್ ಆಗಿರ್ಬೋದು, ಬ್ಲಡ್ ಪ್ಯೂರಿಫಿಕೇಷನಿಗೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನೆಲ್ಲ ನಾನು ಬ್ಲೆಂಡ್ ಮಾಡ್ತೀನಿ. ನ್ಯೂಟ್ರಿ ಬ್ಲೆಂಡ್ ಅಂತ ಹೇಳ್ಕೊಂಡು ಅಮೆಝಾನಲ್ಲಿ ತರಿಸಿದ್ದೆ ನಾನು ಇದು. ಸೊ ಇದರಲ್ಲಿ ನಾನು ಮಾರ್ನಿಂಗ್ ಜ್ಯೂಸಸ್ ಮಾಡ್ಕೊತೀನಿ. ಮಕ್ಕಳಿಗೆ ಡೈಲಿ ದಾಳಿಂಬೆ ಜ್ಯೂಸ್ ಕೊಡಲೇಬೇಕು, ಯಾಕೆಂದರೆ ರಿಸರ್ಚ್ ಪ್ರಕಾರ ದಾಳಿಂಬೆ ಜ್ಯೂಸನ್ನು ಕುಡಿದ್ರೆ ಸೊ ಮೆಮೊರಿ ಮತ್ತು ಲರ್ನಿಂಗ್ ಎಬಿಲಿಟಿ ತುಂಬ ಇಂಪ್ರೂವ್ ಮಾಡುತ್ತಂತೆ. ಸೊ ನಾನು ಅದನ್ನು ಡೈಲಿ ಇಂಟೇಕ್ ಮಾಡೇ ಮಾಡ್ತೀನಿ. ಸೊ ಹೀಗೆ ಇಂಟೇಕ್ ಮಾಡೋದ್ರಿಂದ ಡೈಲಿ ಅವಳಿಗೆ 1 ಕಪ್ ಆಗುತ್ತೆ. ನೋಡಿ ನನ್ನ ಸ್ಕಿನ್ ನೋಡಿ, ಮಾರ್ನಿಂಗ್ ಏನೂ ಹಚ್ಚಿಲ್ಲ, ಅದನ್ನು ಎಷ್ಟು ಚೆನ್ನಾಗಿ ಗ್ಲೋ ಆಗಿದೆ ಅಂತ. 6 ಮಂತ್ಸಲ್ಲಿ ಆಗಿರೋದು. ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಡಲ್ಲು ಬ್ಲ್ಯಾಕ್ ಇದ್ದೆ. ನಾನು ನೋಡಿದವ್ರು ಗೊತ್ತಿರುತ್ತೆ ಅವ್ರಿಗೆ. ಸೊ 6 ಮಂತ್ಸಲ್ಲಿ ನಾನು ಡೈಲಿ ಮಾಡ್ತಿರೋದ್ರಿಂದ ನನಗೆ ಆಗಿರೋ ಬೆನಿಫಿಟ್ ಇದು. ಸೊ ಇದರೊಳಗಿರೋ ಎಲ್ಲದೂ ಸಹಿತ ಇಮ್ಯುನಿಟಿ, ತುಂಬ ಹೈ ಇಮ್ಯುನಿಟಿ ಕೊಡುತ್ತೆ. ಯಾವುದೇ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ನೆಸ್ ಆಗದೆ ಇರೋಕ್ಕೆ ತಡೆಯುತ್ತೆ ಇವೆಲ್ಲದರೂ ಸಹಿತ. ಅದರಿಂದ ನಮಗೆ ಸಡನ್ನಾಗಿ ಯಾವುದೇ ರೀತಿಯ ರೋಗಗಳಾಗಿರ್ಬೋದು ಏನೂ ಎಫೆಕ್ಟ್ ಆಗೋದಿಲ್ಲ. ಸೊ ಮತ್ತು ಮೇಯ್ನಾಗಿ ಇದನ್ನು ನೀಟಾಗಿ ಸೋಸಬೇಕು. ಈಗ ಸೋಸ್ತಾ ಇದ್ರೆ ಕುಡಿಲಿಕ್ಕೆ ನನ್ನ ಮಗಳಿಗಂತೂ ಆಗೋದಿಲ್ಲ, ಕೆಲವೊಬ್ಬರಿಗೆ ಹೇಸಿಗೆ ಮಾಡ್ಕೊತಾರೆ. ಹಾಗಾಗಿ ಈ ಥರ ಬಿಸಿನೀರು ಹಾಕಿ ಚೆನ್ನಾಗಿ ಅದರ ರಸ ಹಿಡಿಯೋ ತನಕನೂ ಅದನ್ನು ಸೋಸ್ತೀನಿ. ನೋಡಿ ಈ ಥರ ಸ್ಟೀಲ್ ಒಂದು ಇದರೊಳಗಡೆ ಸೋಸೋದ್ರಲ್ಲೇ ಚೆನ್ನಾಗಿ ಸೋಸ್ಕೋಬೇಕು. ಇಷ್ಟಾಗಿದೆ. ಮತ್ತು ನಾನು ಬಿಸಿನೀರು ಹಾಕಿ ಸೋಸ್ತೀನಿ, ಬಿಸಿ ನೀರು. ಯಾಕೆಂದರೆ ತಣ್ಣ ನೀರು ಹಾಕಿದರೆ ಕಫ ಆಗುತ್ತೆ, ಬೆಳಗ್ಗೆನೇ ಕುಡಿಯೋದ್ರಿಂದ ಫ್ರಿಜ್ಜಿಂದ ಐಟಮು ಅಂತ ಹೇಳ್ಕೊಂಡು ಬಿಸಿನೀರಲ್ಲಿ ಅದನ್ನು ಮತ್ತೆ ಮಿಕ್ಸಿ ಮಾಡಿಕೊಂಡು ಈ ಥರ 250 ml ಆಗೋ ತನಕ ಮಾಡಿಕೊಂಡು ಅದನ್ನು ಬಿಸಿನೀರು ಹಾಕಿ ಚೆನ್ನಾಗಿ ಜ್ಯೂಸ್ ಹಿಂಡ್ತೀನಿ. ಸೊ ಇದು ನಮ್ಮ 3 ಜನಕ್ಕೆ, ಅಂದರೆ ನನ್ನ ಮನೆಯವರಿಗೆ, ನನಗೆ ಮತ್ತು ನನ್ನ ಮಗಳಿಗೆ ಒಂದು ಸ್ಮಾಲ್ ಕಪ್. ಅವಳ ಬಾಡಿಗೆ ಎಷ್ಟು ಇಂಟೇಕ್ ಆಗುತ್ತೆ ಅಷ್ಟು ನಾನು ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ನಾನು ಡೈಲಿ ಮಾರ್ನಿಂಗ್ ಎತ್ಕೊಳ್ಳಿ ಇದನ್ನು ಫಸ್ಟು ನಾವು ತೊಗೋತೀನಿ. ಕೆಲವೊಂದು ಸಲ ಊಟ ಇದನ್ನು ಅರ್ಧ ಕುಡಿದ್ಬಿಟ್ಟು ಸ್ವಲ್ಪ ತಿಂದಾದ್ಮೇಲೆ ಇದನ್ನು ಫುಲ್ ಫಿನಿಷ್ ಮಾಡ್ಕೊತೀವಿ. ಸೊ ಎನಿವೇ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ.
ಸೊ ಇದ್ರೊಳಗೆ ಆಮ್ಲ ಅಂದರೆ ನೆಲ್ಲಿಕಾಯಿನೂ ಯೂಸ್ ಮಾಡಿರೋದ್ರಿಂದ ಅನೇಮಿಯಾ ಆಗೋದಿಲ್ಲ ನಮಗೆ. ಏಜ್ ಆದಮೇಲೆ ಮರ್ತೋಗೋದು ಅಂಥದ್ದೆಲ್ಲ ಇರುತ್ತಲ್ಲ, ಅವೆಲ್ಲ ಆಗೋದನ್ನು ತಡೆಯುತ್ತೆ. ಐಸಿಗೆ ತುಂಬ ಇಂಪ್ರೂವ್ಮೆಂಟು. ಸೊ ಇವನ್ ನೆನೆಸಿಟ್ಟಿರೋ ದ್ರಾಕ್ಷಿ ಯೂಸ್ ಮಾಡಿರೋದ್ರಿಂದ ನಮಗೆ ಟೀತ್ ಎಲ್ಲ ಗಟ್ಟಿಯಾಗಿರುತ್ತೆ, ಟೀತ್ ಇನ್ಫೆಕ್ಷನ್ನು ಅವೆಲ್ಲ ಆಗೋದಿಲ್ಲ. ಸೊ ಎಲ್ಲದನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಇದು ನನ್ನ ಬೆಸ್ಟ್ ಮ್ಯಾಜಿಕ್ ಡ್ರಿಂಕ್ ಅಂತ ಹೇಳ್ಬೋದು. ಹಾಂ, ಮತ್ತು ಇದು ಫ್ರೈಡೇ ಅಲ್ಲ, ನಾನು ಹೇಳೋದೇ ಮರ್ತ್ಬಿಟ್ಟೆ. ಶುಕ್ರವಾರ ದಿನ ಶುಕ್ರನ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಏನು ಟಿಪ್ಸು ಅಂತ ಹೇಳ್ಕೊಂಡು ನೋಡಿದ್ರಲ್ಲ, ಇದು ಏಲಕ್ಕಿ. ಸೊ 1 ಅಥವಾ 2 ಏಲಕ್ಕಿನ ಸ್ನಾನ ಮಾಡೋದು ನೀರಲ್ಲಿ ಹಾಕಿಬಿಟ್ಟು ಸ್ನಾನ ಮಾಡಬೇಕು. ಇದು ನನ್ನ ಮಗಳಿಗೆ ಸ್ನಾನ ಮಾಡಿಸಿರೋದು. ಲಕ್ ಅನ್ನೋದು ಜಾಸ್ತಿ ಆಗುತ್ತೆ. ಏಲಕ್ಕಿ ಅದರೊಳಗೆ ಲಕ್ ಅಂತ ಇದೆ ನೋಡಿ. ಸೊ ಲಕ್ಕಿನ ಅಟ್ರ್ಯಾಕ್ಟ್ ಮಾಡುತ್ತೆ ಅಥವಾ ಅದೃಷ್ಟನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಶುಕ್ರವಾರ ದಿನ ಇದೊಂದು ಟಿಪ್ಸು ನಿಮಗೆ. ಸ್ನಾನ ಮಾಡೋಕ್ಕಿಂತ ಮುಂಚೆ ಏಲಕ್ಕಿನ ಹಾಕಿಬಿಟ್ಟು ಸ್ನಾನ ಮಾಡಬೇಕು ಅಂತ. ಸೊ ಇದು ಅವಳಿಗೆ ಮಾರ್ನಿಂಗ್ಗೆ ಆಗಿರೋ ಟಿಫನ್ ಬಾಕ್ಸ್ನ ಸಹಿತ ಸ್ನ್ಯಾಕ್ಸ್ ಬಾಕ್ಸ್ ಮಧ್ಯಾಹ್ನ ಊಟಕ್ಕೆ ಬಂದುಬಿಡ್ತಾಳೆ ಮನೆಗೆ. ಸೊ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡಿಬಿಟ್ಟು ಸೊ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಹಂಗೋ ಹಿಂಗೋ ಎಷ್ಟಾಗುತ್ತೆ ಅಷ್ಟನ್ನು ಪೂರ್ತಿ ಕುಡಿಸ್ತೀನಿ ಅವಳಿಗೆ ಹೋಗೋಕ್ಕಿಂತ ಮುಂಚೆ, ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಅದು ಕ್ವಿಕ್ ಎನರ್ಜಿ ಕೊಡುತ್ತೆ. ಇಡೀ ದಿನ ಥ್ರೂಔಟ್ ದ ಡೇ ಅವಳಿಗೆ ಎನರ್ಜೆಟಿಕ್ ಆಗಿರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಪ್ರೊಮೊಗ್ರೆನೇಟ್ ಅಂತೂ ಸಿಕ್ಕಾಪಟ್ಟೆ ಎನರ್ಜೆಟಿಕ್ಕು. ಸೊ ಅದೆಲ್ಲದೂ ಜ್ಯೂಸ್ ಆಗಿರೋದ್ರಿಂದ ಸೊ ಮಾರ್ನಿಂಗ್ ಒಂದು ಹೆಲ್ತ್ ಡ್ರಿಂಕ್ ಅಂತ ಹೇಳ್ಬೋದು. ಅವಳು ಸ್ಕೂಲಿಗೆ ಹೋಗೋ ತನಕ ನನಗೇನು ತಿನ್ನೋಕ್ಕೆ ಕುಡಿಲಿಕ್ಕೆ ಆಗೋದೇ ಇಲ್ಲ. ಸೊ ಸ್ಕೂಲಿಗೆ ಹೋಗೋದನ್ನೇ ನಾನು ವೇಟ್ ಮಾಡ್ತಾ ಇರ್ತೀನಿ. ಸ್ಕೂಲಿಗೆ ಹೋದ್ಮೇಲೆ ಆರಾಮಾಗಿ ನನ್ನ ಹೆಲ್ತ್ ಡ್ರಿಂಕ್ನ ಸಮಾಧಾನವಾಗಿ ಕುಡಿತೀನಿ ನಾನು. ಸೊ ಅದಾದಮೇಲೆ ನಾನು ತಿಂಡಿ ತಿನ್ನೋದು. ಖಾಲಿ ಹೊಟ್ಟೆಲೇ ತಿಂದರೆ ಅದು ಆ್ಯಕ್ಚುಲಿ ಸೋಕ್ಡ್ ರೈಸನ್ ಖಾಲಿ ಹೊಟ್ಟೆಲೇ ತಿನ್ನಬೇಕು ಅಂತಾರಲ್ಲ, ಬ್ಲಡ್ ಪ್ಯೂರಿಫಿಕೇಷನ್ಗೆ ಮತ್ತು ಡಿಟಾಕ್ಸ್ ಮಾಡುತ್ತೆ ನಮ್ಮ ದೇಹದಲ್ಲಿರೋ ಬ್ಲ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ. ಸೊ ಹಾಗಾಗಿ ನಾನು ಖಾಲಿ ಹೊಟ್ಟೆಲೇ ತಿಂತೀನಿ ಇದನ್ನು. ಸೊ ಬೇಗ ಕುಡಿದ್ಬಿಟ್ಟು ನಾನು ಇವತ್ತು ಪಾರ್ಲರಿಗೆ ಹೊರಟಿದ್ದೆ. ಅಂದರೆ ನನ್ನ ಫ್ರೆಂಡು ಪ್ಯಾರಿಸಿಂದ ಬಂದಿದ್ಲು. ಸೊ ನಾವಿಬ್ಬರು ಇವತ್ತು ಪಾರ್ಲರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅವಳಿಗೆ ಹೇರ್ ಕಟ್ ಇತ್ತು, ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಮೆನಿಕ್ಯೂರ್ ಪೆಡಿಕ್ಯೂರ್ ಫ್ರೈಡೇ ಆಗಿರೋದ್ರಿಂದ ಸೊ ನಮ್ಮ ದೇಹಕ್ಕೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ ಅಂದರೆ ನೇಲ್ ಕಟ್ ಮಾಡೋದಾಗಿರ್ಬೋದು, ಅಥವಾ ಮೆನಿಕ್ಯೂರು, ಪೆಡಿಕ್ಯೂರು, ಫೇಶಿಯಲ್ಲು, ಹೇರ್ ಕಟ್ಟು, ಏನೇ ಹೇರ್ ಕಲರಿಂಗ್ ಏನೇ ಮಾಡಿದ್ರು ನೀವು ಫ್ರೈಡೇ ಮಾಡಿ. ಶುಕ್ರನಿಗೆ ತುಂಬಾ ಇಷ್ಟ ಲಕ್ಸುರಿ ಅಂದರೆ. ಶುಕ್ರನಿಗೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಲಕ್ಸುರಿ ಥಿಂಗ್ಸು. ಸೊ ನಾವು ಬಾಡಿನೆಲ್ಲ ಕ್ಲೀನ್ ಮಾಡೋದು, ಈವನ್ ಪರ್ಫ್ಯೂಮ್ ಹಾಕೋದು ಸಹಿತ ಶುಕ್ರನಿಗೆ ತುಂಬ ಇಷ್ಟ. ಸೊ ಶುಕ್ರವಾರ ಮಾಡೋದ್ರಿಂದ ನಮಗೆ ಶುಕ್ರ ಒಳಿತಾನೆ. ನಾನೊಂದು 2 ಇಯರ್ಸಿಂದನೂ ಇದನ್ನು ಟ್ರೈ ಮಾಡ್ಕೊಂಬಂದಿದ್ದೀನಿ. ನನಗೆ ಗೊತ್ತಿಲ್ಲದೇ ನಾನು ಎಷ್ಟೋ ಲಕ್ಸುರಿ ಅಟ್ರ್ಯಾಕ್ಟ್ ಆಗಿದೆ. ಸೊ ನಾನು ಹೇಳೋದು ಅಷ್ಟೇ, ನಿಮ್ಗೆ ಏನಾದರೂ ಮೆನಿಕ್ಯೂರು, ಪೆಡಿಕ್ಯೂರು, ಹೇರ್ ಕಟ್ಟು ಅಥವಾ ಗ್ರೂಮಿಂಗ್ ಅಂತ ಏನಂತಾರೆ ಅದನ್ನೆಲ್ಲ ಶುಕ್ರವಾರ ಮಾಡಿ. ನಿಮಗೆ ಗೊತ್ತಾಗತ್ತೆ ಏನು ಅಂತ ಹೇಳ್ಕೊಂಡು ಮುಂದೆ. ಹಾಯ್, ಆಯ್ತಾ ನಿಮ್ದೆಲ್ಲ ರೆಡಿ ಆದ್ರಾ? ಎಲ್ಲಿಗೆ ರೆಡಿ ಆದ್ರಿ? ರೆಡಿ ಅಂತೂ ನಮ್ಮ ಪ್ಯಾರಿಸ್ ರಾಣಿ ರೆಡಿ ಆಗಿಬಿಟ್ಟಿದ್ದಾಳೆ. ನಾನು ಇಲ್ಲಿ ರೆಡಿ ಆಗ್ತಾ ಇದ್ದೆ. ಸೊ ನನ್ನ ಫ್ರೆಂಡು ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸಲ ಬರ್ತಾಳೆ ಇಂಡಿಯಾಗೆ. ಸೊ ಬಂದಾಗ ನಾನು ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಪಾರ್ಲರ್ ಏನಾರು ಇದ್ರೂ ಒಟ್ಟಿಗೆ ಮೊದಲೇ ಕಾಲ್ ಮಾಡ್ಕೊತೀವಿ. ಇಲ್ಲೊಂದು ಪಾರ್ಲರ್ ಅಂತ ಹೇಳಿದ್ರೆ 2 ತಾಸು ಕೆಲಸ ಆಗಿರುತ್ತೆ. ಅಷ್ಟೊತ್ತಿಗೆ ನಮ್ಮ ಹರ್ಟೇನೂ ಹೊಡಿಬೋದು. ನಾವು ಎಷ್ಟು ವರ್ಷದಿಂದ ಮಾತಾಡೋದೆಲ್ಲ ಒಂದೇ ಸಲ ಮಾತಾಡ್ಬೋದು ಅಂತ ಹೇಳ್ಕೊಂಡು. ಸೊ ನನ್ನ LKG ಫ್ರೆಂಡು LKGಯಿಂದ 10th ತನಕ ಒಟ್ಟಿಗೆ ಹೋಗಿರೋದು. ಇವಾಗ ಅವಳು ಪ್ಯಾರಿಸಲ್ಲಿದ್ದಾಳೆ. ವರ್ಷಕ್ಕೆ 2 ಸಲ ಅಥವಾ 1 ಸಲ ಬರ್ತಾಳೆ ಸಾಗರಕ್ಕೆ. ಸೊ ಅವಾಗೇ ನಾವು ಸಿಗೋದು. ಸೊ ನಾನು ಸಾಗರದಲ್ಲಿರೋ ಕ್ರಿಸ್ಟಲಲ್ಲಿ ಸೊ ನಾವು ಹೇರ್ ಕಟ್ಟು, ಮೆನಿಕ್ಯೂರು ಎಲ್ಲ ಮಾಡಿಕೊಂಡು ಬಂದುಬಿಟ್ಟು ಮನೇಲಿ ಸ್ವಲ್ಪ ಪಲಾವ್ ಎಲ್ಲ ತಿಂದು, ಚಿಕ್ಕು ಐಸ್ ಕ್ರೀಮ್ ತಿಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಸೊ ಅಷ್ಟೊತ್ತಿಗೆ ಅವಳಿಗೂ ಮಗು ಇರೋದ್ರಿಂದ ಅವಳ ಬೇಬಿಗೆ ಮಲಗಿಸೋ ಟೈಮ್ ಆಯಿತು ಅಂತ ಸೊ ಅವಳು ಹೊರಟ್ಲು. ಸೊ ಇಲ್ಲಿಗೆ ನನ್ನ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಸೊ ಇದಷ್ಟೇ ಅಲ್ಲ ನನ್ನ ಮ್ಯಾಜಿಕ್ ಡ್ರಿಂಕು. ನಾವು ಕಾಫಿ, ಟೀ, ಕೆಫೆನ್ ಏನೂ ಕುಡಿಯೋದಿಲ್ಲ. ಸೊ ಅನದರ್ ನಾನು ಡೈಲಿ ಪೂಜೆ ಮಾಡೋ ಹೂವನ್ನ ನಾನು ವೇಸ್ಟ್ ಮಾಡಿದೆ, ಅದನ್ನು ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ನಾನು ಹೇಳ್ತೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರೋ ಹೀಗೆ ಇನ್ಫಾರ್ಮೇಟಿವ್ ಟಿಪ್ಸಿಗೋಸ್ಕರ ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈಶಾ ಹೋಮ್ ವ್ಲಾಗ್ಸ್. ಸೊ ಏನಾದರೂ ಡೌಟ್ ಇದ್ದರೆ ಕೇಳಿ, ಏನಾದರೂ ಕ್ವಶನ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.